ಶಬರಿ ಪದದ ಅಭ್ಯಾಸ ಕಾರ್ಯಗಳನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಅಟವಿ ಅಂದರೆ ಅಡವಿ ಅಥವಾ ಕಾಡು, ಕಾನನ, ಅರಣ್ಯ. ಜನುಮ ಅಂದರೆ ಜನ್ಮ, ಜನನ, ಹುಟ್ಟು. ಮಂಜು ಅಂದರೆ ಇಬ್ಬನಿ. ಪೂಸಿದಳು ಅಂದರೆ ನೇವಿಸಿದಳು ಅಂತ. ಓಕೆ, ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಶಬರಿ ಎಲ್ಲಿ ವಾಸವಾಗಿದ್ದಳು? ಸೊ ವಿಂಧ್ಯಾಟವಿಯಲ್ಲಿ ವಾಸವಾಗಿದ್ದಳು. ಶಬರಿ ವಿಂಧ್ಯಾಟವಿಯಲ್ಲಿ ವಾಸವಾಗಿದ್ದಳು. ಎರಡನೇದು, ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು? ಶಬರಿ ಶ್ರೀರಾಮನ ನಿರೀಕ್ಷೆಯಲ್ಲಿದ್ದಳು. ಮೂರನೇದು, ಶಬರಿ ಏನೆಂದು ಹೇಳುತ್ತಾ ನಿಟ್ಟುಸಿರನ್ನ ಬಿಟ್ಟಳು. ಅಂದ್ರೆ ಸುತ್ತಮುತ್ತಲು ನೋಡುತ್ತಾ ಬರುವನೆ ಶ್ರೀರಾಮ, ಕಾಣದೆ ರಾಮನಿಗೆ ನೆಸರು. ಅಂದ್ರೆ ಸುತ್ತಮುತ್ತ ನೋಡಿ ಬಂದನೆ ಬರುವನೆ ಅಂತ ಹೇಳುತ್ತಾ ನಿಟ್ಟುಸಿರು ಬಿಟ್ಟಳು. ಸುತ್ತಮುತ್ತ ನೋಡಿ ಬಂದನೆ ಬರುವನೆ ಎಂದು ಕಾಣದ ರಾಮನಿಗೆ ನಿಟ್ಟುಸಿರು ಬಿಟ್ಟಳು. ನಿಟ್ಟುಸಿರು ಬಿಟ್ಟಳು. ನಾಲ್ಕನೇದು, ಶಬರಿಗೆ ಕನಸಿನಲ್ಲಿ ಏನು ಕಂಡಿತು? ಸೊ ಶಬರಿಗೆ ಕನಸಿನಲ್ಲಿ ರಾಮ ಲಕ್ಷ್ಮಣ ಬರುವುದು ಕಂಡಿತು. ಮತ್ತೊಮ್ಮೆ ನೋಡಿ ಪದಗಳ ಅರ್ಥ. ಅಟವಿ ಕಾಡು, ಜನುಮ ಜನ್ಮ, ಮಂಜು ಇಬ್ಬನಿ, ಪೂಸಿದಳು ನೀವಿಸಿದಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಪ್ರಶ್ನೆ, ಶಬರಿ ಎಲ್ಲಿ ವಾಸವಾಗಿದ್ದಳು? ಶಬರಿ ವಿಂಧ್ಯಾಟವಿಯಲ್ಲಿ ವಾಸವಾಗಿದ್ದಳು. ಎರಡನೇ ಪ್ರಶ್ನೆ, ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು? ಉತ್ತರ, ಶಬರಿ ಶ್ರೀರಾಮನ ನಿರೀಕ್ಷೆಯಲ್ಲಿದ್ದಳು. ಮೂರನೇದು, ಶಬರಿ ಏನೆಂದು ಹೇಳುತ್ತಾ ನಿಟ್ಟುಸಿರು ಬಿಟ್ಟಳು. ಸೊ ಉತ್ತರ, ಸುತ್ತಮುತ್ತ ನೋಡಿ ಬಂದನೆ ಬರುವನೆ ಎಂದು ಕಾಣದ ರಾಮನಿಗೆ ನಿಟ್ಟುಸಿರು ಬಿಟ್ಟಳು. ಶಬರಿಗೆ ಕನಸಿನಲ್ಲಿ ಏನು ಕಂಡಿತು? ಶಬರಿಗೆ ಕನಸಿನಲ್ಲಿ ರಾಮ ಲಕ್ಷ್ಮಣರ ಜೊತೆಗೂಡಿ ಬರುವುದು ಕಂಡಿತು. ಐದನೇ ಪ್ರಶ್ನೆ ನೋಡಿ, ಶಬರಿ ರಾಮನಿಗೆ ಕೊಡಲು ಏನನ್ನ ತಂದಳು? ಸೊ ಉತ್ತರ, ಶಬರಿ ರಾಮನಿಗೆ ಕೊಡಲು ವಿವಿಧ ಮರಗಳ ಹಣ್ಣುಗಳನ್ನು ತಂದಳು. ಆರನೇ ಪ್ರಶ್ನೆ, ಹಣ್ಣು ತಿಂದ ಶ್ರೀರಾಮ ಏನು ಹೇಳಿದ? ಸೊ ಏನು ಹೇಳಿದ ಅಂದ್ರೆ, ಹೊಟ್ಟೆ ತುಂಬಿತು ಶ್ರೀರಾಮ ಹೊಟ್ಟೆ ತುಂಬಿತು
ಇಂಥ ಹಣ್ಣು ತಿಂದಿಲ್ಲ ಅಂತ. ಇಂತಹ ಹಣ್ಣು ತಿಂದಿಲ್ಲ ಅಂತ. ಹೇಳ್ತಾನೆ. 7ನೇದು, ಶಬರಿಗೆ ಶ್ರೀರಾಮನು ಹೇಗೆ ಕಂಡನು? ಶಬರಿಗೆ ಶ್ರೀರಾಮನು ಹರಿಯಾಗಿ ಕಂಡನು. ಹರಿಯಾಗಿ ಕಂಡನು. ಭಾಷಾಭ್ಯಾಸದ ಆಮೇಲೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸೊ ವಿಂಧ್ಯಾಟವಿ, ವಿಂಧ್ಯ ಪ್ಲಸ್ ಅಟವಿ. ಮರದಲ್ಲರಳಿದ್ದವು, ಮರದಲ್ಲಿ ಪ್ಲಸ್ ಅರಳಿದ್ದವು. ನನ್ನೊಡೆಯ, ನನ್ನ ಪ್ಲಸ್ ಒಡೆಯ. ನೆಕ್ಸ್ಟ್ ಒಳಗಣ್ಣ, ಒಳ ಪ್ಲಸ್ ಕಣ್ಣು, ಒಳ ಪ್ಲಸ್ ಕಣ್ಣು. ಹರಿಯಾಗಿ, ಹರಿ ಪ್ಲಸ್ ಆಗಿ. ಮತ್ತೊಮ್ಮೆ ನೋಡಿ. 5ನೇ ಪ್ರಶ್ನೆ, ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು? ಶಬರಿ ರಾಮನಿಗೆ ವಿವಿಧ ಮರಗಳ ಹಣ್ಣುಗಳನ್ನು ಕೊಡಲು ತಂದಳು. 6ನೇದು, ಹಣ್ಣು ತಿಂದ ಶ್ರೀರಾಮ ಏನು ಹೇಳಿದ? ಉತ್ತರ, ಹಣ್ಣು ತಿಂದ ಶ್ರೀರಾಮ ಹೊಟ್ಟೆ ತುಂಬಿತು, ಇಂಥ ಹಣ್ಣುಗಳನ್ನು ಎಂದು ತಿಂದಿಲ್ಲವೆಂದನು. 7ನೇ ಪ್ರಶ್ನೆ, ಶಬರಿಗೆ ಶ್ರೀರಾಮನು ಹೇಗೆ ಕಂಡನು? ಉತ್ತರ, ಶಬರಿಗೆ ಶ್ರೀರಾಮನು ಹರಿಯಾಗಿ ಕಂಡನು. ಪದಗಳ ಬಿಡಿಸಿ ಬರೆಯಿರಿ. ವಿಂಧ್ಯಾಟವಿ, ವಿಂಧ್ಯ ಪ್ಲಸ್ ಅಟವಿ. ಮರದಲ್ಲಿ ಅರಳಿದ್ದವು, ಮರದಲ್ಲಿ ಪ್ಲಸ್ ಅರಳಿದ್ದವು. ನನ್ನೊಡೆಯ, ನನ್ನ ಪ್ಲಸ್ ಒಡೆಯ. ಒಳಗಣ್ಣು, ಒಳ ಪ್ಲಸ್ ಕಣ್ಣು. ಹರಿಯಾಗಿ, ಹರಿ ಪ್ಲಸ್ ಆಗಿ.